ಪ್ರಶ್ನೆ ಪತ್ರಿಕೆ ಲೀಕಾಸುರರ ಹೆಡೆಮುರಿ ಕಟ್ಟೋದಕ್ಕೆ ದಿಟ್ಟ ಹೆಜ್ಜೆ ಇಡ್ತಾ ಇರುವಂತ ಕೇಂದ್ರ ಸರ್ಕಾರ ಕಠಿಣಾತಿ ಕಠಿಣ ಶಿಕ್ಷೆಯನ್ನ ವಿಧಿಸುವಂತ ವಿಧೇಯಕವನ್ನ ಸಿದ್ಧ ಮಾಡ್ತಾ ಇದೆ. ಆ ವಿಧೇಯಕ ಜಾರಿ ಕುರಿತು ಕೇಂದ್ರ ಸಂಪುಟ ಸಭೆಯಲ್ಲಿ ಇವತ್ತು ಕರೆದಿರುವಂತದ್ದಿದೆಯಲ್ಲ, ಇದು ತುರ್ತು ಸಂಪುಟ ಸಭೆ. ನಿನ್ನೆ ರಾತ್ರಿ ಪ್ರಧಾನಿ 11:50ಕ್ಕೆ ಬಂದು ಒಂದು ವಿಚಾರ ಹೇಳಿದ್ರಲ್ಲ, ಕ್ಯಾಬಿನೆಟ್ ಮೀಟಿಂಗ್ ಅಂತ. ಆ ಮೀಟಿಂಗ್ ಈಗ ನಡೀತಾ ಇದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಂಪುಟ ಸಭೆ ಇದು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕಠಿಣ ಶಿಕ್ಷೆ ಸಂಬಂಧ ಚರ್ಚೆ ಆಗ್ತಾ ಇದೆ. ಸಂಪುಟ ಸಹೋದ್ಯೋಗಿಗಳ ಸಲಹೆಯನ್ನ ಪಡಿತಾ ಇದ್ದಾರೆ ಮೋದಿ. ಸೋಮವಾರದ ಬಳಿಕ ಲೋಕಸಭೆಯಲ್ಲಿ ವಿಧೇಯಕ ಮಂಡನೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ಹೀಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮಧ್ಯರಾತ್ರಿ ವಿಡಿಯೋದಲ್ಲಿ ಭರವಸೆಯನ್ನ ಕೊಟ್ಟಿದ್ದಂತ ಪ್ರಧಾನಿ ಮೋದಿ ಆ ಭರವಸೆಗೆ ತಕ್ಕಂತೆ ಈಗ ಸದ್ಯ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಆಮೇಲೆ ಬಹಳ ತಡ ಆಗೋಗಿದೆ ಇದು, ಅದು ವಾಸ್ತವ. ಅದು ಬಹಳ ತಡವಾಗಿ ಹೋಗಿದೆ ಇದು. ವಿದ್ಯಾರ್ಥಿಗಳನ್ನ ಅವರಿಗೆ ಮನವೊಲಿಸುವಂತ ನಿಟ್ಟಿನಲ್ಲಿ ಏನೇನು ಕ್ರಮಗಳು ಬೇಕೋ ಅಂತಹದಕ್ಕೆ ಈಗ ಬಹಳ ತುರ್ತಾಗಿ ಹೆಜ್ಜೆ ಇಡ್ತಾ ಇದೆ ಕೇಂದ್ರ ಸರ್ಕಾರ. ಬಟ್ ಇಲ್ಲಿ ವಿದ್ಯಾರ್ಥಿಗಳದ್ದು ಡಿಮ್ಯಾಂಡ್ ಒಂದೇ ಒಂದು, ಬಹಳ ಕ್ಲಿಯರು. ಈಗ ರಾಹುಲ್ ಗಾಂಧಿ ಡಿಮ್ಯಾಂಡು, ವಿಪಕ್ಷಗಳ ಡಿಮ್ಯಾಂಡು, ಅದನ್ನೆಲ್ಲ ಪಕ್ಕಕ್ಕಿಡೋಣ, ಅದನ್ನ ಇವ್ರು ರಾಜಕೀಯವಾಗಿ ಫೇಸ್ ಮಾಡ್ತಾರೆ. ಬಟ್ ಇಲ್ಲಿ ವಿದ್ಯಾರ್ಥಿಗಳು ದಂಗೆ ಎದ್ದಿರುವಂತ ರೀತಿ ಇದೆಯಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ಬಹಳ ತಲೆಬಿಸಿ ತರಿಸಿರುವಂತ ಸಂಗತಿ. ಈ ಕಾರಣಕ್ಕಾಗಿನೇ ಇಲ್ಲಿ ವಿದ್ಯಾರ್ಥಿಗಳ ಬೇಡಿಕೆ ಅನ್ನುವಂತಾದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಸದ್ಯದ ಮಟ್ಟಿಗೆ ಕೇಂದ್ರ ಅಂತ ನಿರ್ಧಾರಕ್ಕೆ ಬರುವಂತ ಚಾನ್ಸಸ್ ಕಮ್ಮಿ. ಬಟ್ ಅದಕ್ಕೆ ಬದಲಾಗಿ ವಿದ್ಯಾರ್ಥಿಗಳು ಕನ್ವಿನ್ಸ್ ಆಗಬೇಕಲ್ಲ, ಹೌದಪ್ಪ ಬಹಳ ಕಠಿಣಾತಿ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಗಂಭೀರವಾಗಿ ಪರಿಗಣಿಸಿ ಕ್ರಮ ತೆಗೆದುಕೊಳ್ಳುವಂತ ಪ್ರಕ್ರಿಯೆಯಲ್ಲಿ ಸದ್ಯ ಕೇಂದ್ರ ಸರ್ಕಾರ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತ ಎಲ್ಲ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ. ವಿಚಾರಣೆಗಾಗಿ ತ್ವರಿತಗತಿ ಕೋರ್ಟ್ ಸ್ಥಾಪನೆ ಆಗ್ತಾ ಇದೆ. ಮುಂದೆ ಕಟ್ಟುನಿಟ್ಟಾದ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ ಅಂತ ಪ್ರಹ್ಲಾದ್ ಜೋಶಿ ಹೇಳ್ತಾ ಇದ್ದಾರೆ. 10 ವರ್ಷ ಕಠಿಣ ಶಿಕ್ಷೆ, 1 ಕೋಟಿ ದಂಡವನ್ನ ವಿಧಿಸ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಷಯ ಅಲ್ಲ, ಈ ಹಿಂದೆ ವಿಪಕ್ಷಗಳು ಏನ್ ಮಾಡಿವೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ, ನಿಜವಾದ ವಿದ್ಯಾರ್ಥಿಗಳ ಹೋರಾಟ ಏನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ನಮ್ಮ ಸಂವೇದನೆ ಇದೆ. ನಾವು ಅವರಿಗೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಈಗ ಕಾನೂನು ಬಂದಿದೆ, ಕಾನೂನು ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತಾ ಇದ್ದೀವಿ. ಇವೆಲ್ಲ ಸಂಗತಿಗಳನ್ನು ಸಹಿತ ನಾವು ಮಾಡ್ತಾ ಇರುವುದರ ಜೊತೆಗೆ ಈಗ ಮುಂದೆ ಯಾವುದೇ ರೀತಿಯಾದಂಥ ಸಲಹೆಗಳು ಇನ್ನೂ ಕಟ್ಟುನಿಟ್ಟಾದ ಕ್ರಮ ಮಾಡಲಿಕ್ಕೆ, ಇನ್ನೂ ಕಟ್ಟುನಿಟ್ಟಾದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಾವೇನು ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ. ಅದನ್ನು ಈಗಾಗ ನೋಡ್ರಿ 2024ರಲ್ಲಿ 10 ವರ್ಷ ಕಠಿಣ ಶಿಕ್ಷೆ ಮತ್ತು ಇದರ ಜೊತೆಯಲ್ಲಿ 10 ವರ್ಷದ ಕಠಿಣ ಶಿಕ್ಷೆಯ ಜೊತೆಗೆ 1 ಕೋಟಿ ರೂಪಾಯಿ ದಂಡ, ಫಾಸ್ಟ್ ಟ್ರ್ಯಾಕ್ ಕೋರ್ಟು, ಇದರಿಂದ ನ್ಯಾಯ ಸಿಗ್ತದೆ. ಮೊದಲಿನ ಕಾನೂನಲ್ಲಿ ಅದು ಅವಕಾಶ ಇರಲಿಲ್ಲ. ಇದು ಏನು ಕ್ಲೀನ್ ಚಿಟ್ ಅಂತ ಹೇಳ್ತಾ ಇದ್ದಾರೆ, ಅದು 24ಕ್ಕಿಂತ ಮೊದಲಿಂದದು. ಹಾಗಾಗಿ 24ರ ಕಾನೂನು ಬಂದ ನಂತರ ಏನಾಗ್ತಾ ಇದೆ, 24ರ ಕಾನೂನಿಗಿಂತ ಮೊದಲು ಏನಾಗ್ತಾ ಇತ್ತು ಅದು ಆಲ್ ಟುಗೆದರ್ ಡಿಫರೆಂಟ್. ಈಗ KPSCಯಲ್ಲಿ ಕರ್ಮಕಾಂಡ ಆಗಿದೆ. PUC ಎಕ್ಸಾಮು ಅನೇಕ ಬಾರಿ ಕರ್ನಾಟಕದಲ್ಲಿ ಲೀಕ್ ಆಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ, ಗೆಹ್ಲೋಟ್ ಸರ್ಕಾರದಲ್ಲಿ, ರಾಜಸ್ಥಾನದಲ್ಲಿ 19 ಬಾರಿ ಲೀಕ್ ಆಗಿದೆ 5 ವರ್ಷದಲ್ಲಿ. ಇವೆಲ್ಲ ಸಂಗತಿಗಳನ್ನು ಯಾರು ಸರಿ ಮಾಡೋದು? ಇವೆಲ್ಲ ನಾವು ಸರಿ ಮಾಡ್ತಾ ಇದ್ದೀವಿ. ನಾನು ಹೇಳೋದು ಯಾರು ಸರಿ ಮಾಡೋದು ಅಂದರೆ ನಾವು ಸರಿ ಮಾಡ್ತಾ ಇದ್ದೀವಿ. ಇವರು ತಮ್ಮ ಕಾಲದಲ್ಲಿ ಏನೂ ಮಾಡಲಾರದೆ ವಿದ್ಯಾರ್ಥಿಗಳನ್ನು ಒಂದು ರೀತಿಯಲ್ಲಿ ಇನ್ಸ್ಟಿಗೇಟ್ ಮಾಡುವಂಥ, ಭಟಕಾಯಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಡೀ ದೇಶಕ್ಕೆ ಅನ್ವಯ ಆಗುವಂಥ ಕಾನೂನಿದು. ಈ ಕಾನೂನು ಎಲ್ಲರೂ ರಾಜ್ಯಗಳಲ್ಲಿ ತಮ್ಮದೇ ಆದಂಥ ಕಾನೂನು ಇರ್ತದೆ, ಆದರೆ ಇದನ್ನು ಪಾಲನೆ ಮಾಡಬೇಕು ಅಂತ ಹೇಳ್ಕೊಂಡು ರಾಜ್ಯ ಸರ್ಕಾರವು ಈ ಮಾಡೆಲದ ಒಂದು ಕಾನೂನನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು ನಾವು. ಹರೀಶ್, ನಮ್ಮ ಪ್ರತಿನಿಧಿ ಸದ್ಯ ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದೆಯಲ್ಲ, ಏನ್ ಕೇಂದ್ರದ ನಿರ್ಧಾರಗಳಿರ್ಬೋದು ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಅಂತೂ ಈಗ ಕೇಂದ್ರ ಸರ್ಕಾರ ಬಹಳ ಕಠಿಣ ಹೆಜ್ಜೆಯನ್ನ ಇಡ್ತಾ ಇದ್ದೀವಿ ಅನ್ನುವಂತ ಒಂದು ಸೂಚನೆ ಕೊಡುವಂತ ಕಾರ್ಯಚಟುವಟಿಕೆಯಲ್ಲಿ ಈಗ ತೊಡಗಿಸಿಕೊಂಡಿದೆ. ಮೋದಿ ಕೂಡ ನಿನ್ನೆ ರಾತ್ರಿ ಮಾತನಾಡುವಂತ ಸಂದರ್ಭದಲ್ಲಿ ಅದೇ ಹೇಳಿರೋದು, ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸಲಹೆಗಳನ್ನ ಪಡೆದು ಕ್ರಮ ತೆಗೆದುಕೊಳ್ತೀವಿ ಅಂತ. ಆ ನಿಟ್ಟಿನಲ್ಲಿ ಈಗಿನ ನಡೀತಾ ಇರುವಂತ ಕ್ಯಾಬಿನೆಟ್ ಸಭೆ ಹೇಗೆ ಸಾಗ್ತಾ ಇದೆ, ಏನು ಔಟ್ಕಮ್ ಅನ್ನ ನಿರೀಕ್ಷೆ ಮಾಡ್ಬೋದು? ಯಾಕಂದ್ರೆ ಇದು ಕೇವಲ ಯಾರು ಲೀಕಾಸುರರು ಅವ್ರಿಗೆ ಭಯ ಹುಟ್ಟಿಸುವಂತದ್ದಲ್ಲ, ವಿದ್ಯಾರ್ಥಿಗಳು ಕನ್ವಿನ್ಸ್ ಆಗ್ಬೇಕಲ್ಲ ಅಂತ ನಿರ್ಧಾರಕ್ಕೆ ಬರಬೇಕಾದಂತ ಒಂದು ಚಾಲೆಂಜ್ ಈಗ ಕೇಂದ್ರ ಸರ್ಕಾರದ ಮುಂದಿದೆ. ಹರೀಶ್. ಹೌದು ಮಾಲ್ತೇಶ್, ಒಂದ್ ಕಡೆ CJP ಸ್ಪೋಕ್ಸ್ ಪರ್ಸನ್ ಜೊತೆ ಕೇಂದ್ರದ ಪ್ರತಿನಿಧಿಗಳು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ. ಇನ್ನೊಂದು ಕಡೆ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಕ್ಯಾಬಿನೆಟ್ ಮೀಟಿಂಗ್ ಪ್ರತಿ ವಾರವೂ ಕೂಡ ನಡೆಯುತ್ತೆ. ಆದರೆ ಈ ವಾರ ನಡೀತಾ ಇರತಕ್ಕಂಥ ಕ್ಯಾಬಿನೆಟ್ ಮೀಟಿಂಗ್ ಏನಿದೆ ಇದು ಬಹಳಷ್ಟು ಕುತೂಹಲವನ್ನು ಕೆರಳಿಸಿರುವಂಥದ್ದು. ಯಾಕೆಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ನಿನ್ನೆ ರಾತ್ರಿ ವಿಡಿಯೋ ಸಂದೇಶದ ಮೂಲಕ ಇವತ್ತಿನ ಕ್ಯಾಬಿನೆಟ್ ಬಹಳಷ್ಟು ಮುಖ್ಯ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಯಾಕಂತಂದ್ರೆ ಇಡೀ ದೇಶಾದ್ಯಂತ ನೀಟ್ ಪ್ರಶ್ನೆ ಪತ್ರಿಕೆ
ಸೋರಿಕೆ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒತ್ತಡವನ್ನ ವಿದ್ಯಾರ್ಥಿಗಳು ಬೇಡಿಕೆಯನ್ನ ಮುಂದಿಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಮುಂದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವಂತಹ ವಿಚಾರದಲ್ಲಿ ಒಂದು ದಿಟ್ಟ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂಥದ್ದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಕೂಡ ಸ್ಥಾಪನೆ ಮಾಡುವ ಮೂಲಕ ಒಂದು ವಿದ್ಯಾರ್ಥಿಗಳಿಗೆ ಒಂದು ಮನವರಿಕೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅಂತ. ಈಗೇನು ಆರೋಪಿಗಳನ್ನ ಬಂಧಿಸಲಾಗಿದೆ, 13 ಆರೋಪಿಗಳನ್ನ ಬಂಧಿಸಲಾಗಿದೆ, ಇವರನ್ನ ಬೇಗ ವಿಚಾರಣೆ ನಡೆಸಿ ಆದಷ್ಟು ಬೇಗ ಶಿಕ್ಷೆ ಕೊಡುವಂತ, ಶಿಕ್ಷೆಯ ಜೊತೆಗೆ ಕಠಿಣ ಶಿಕ್ಷೆ ಕೊಡುವಂತಹ ವಿಚಾರದಲ್ಲೂ ಕೂಡ ನಾವು ಮುಂದಾಗ್ತೀವಿ ಅನ್ನುವಂಥದ್ದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಜೊತೆಗೆ ಇನ್ನೊಂದು ಹೇಳಿದ್ರು, ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಒಂದು ಕರಡನ್ನ ಸಿದ್ಧ ಮಾಡ್ತಾ ಇದೀವಿ, ಕರಡಿಗೆ ನಾವು ಒಪ್ಪಿಗೆಯನ್ನ ಕೊಡ್ತಾ ಇದೀವಿ ಅನ್ನುವಂಥದ್ದು. ಅಂದ್ರೆ ಮುಂದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವಂತ ವಿಚಾರದಲ್ಲಿ ಅದನ್ನ ಸೋರಿಕೆ ಆಗದೆ ಇರೋ ರೀತಿ ತಡೆಯೋದೊಂದು, ಮತ್ತೆ ಒಂದ್ ವೇಳೆ ಅಚಾನಕ್ ಆಗಿ ಏನಾದ್ರೂ ಸೋರಿಕೆ ಆಯ್ತು ಅಂತಂದ್ರೆ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ವಿಧಿಸುವಂತಹ ಮಸೂದೆಯನ್ನ ನಾವು ರೆಡಿ ಮಾಡಿದೀವಿ ಅನ್ನುವಂಥದ್ದನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಆ ಒಂದು ಕರಡಿಗೆ ಇವತ್ತು ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆಯನ್ನ ಕೊಡ್ತೇವೆ, ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಮುಂದೆ ಬರುವಂತಹ ಅಧಿವೇಶನ ಅಂದ್ರೆ ಮುಂದಿನ ಸೋಮವಾರದಿಂದ ನಡೆಯುವಂತಹ ಅಧಿವೇಶನ ಏನಿದೆ, ಇಲ್ಲಿ ಆ ಮಸೂದೆಯನ್ನ ಮಂಡಿಸಿ ಪಾಸ್ ಮಾಡ್ಕೊಳ್ತೀವಿ, ಚರ್ಚೆಯನ್ನು ಕೂಡ ಮಾಡ್ತೀವಿ ಅನ್ನುವಂಥದ್ದನ್ನ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಹೀಗಾಗಿ ಇವತ್ತಿನ ಕ್ಯಾಬಿನೆಟ್ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಕ್ಯಾಬಿನೆಟ್ ನಡೀತಾ ಇರುವಂತಹದ್ದು. ಈ ಕ್ಯಾಬಿನೆಟ್ ನಲ್ಲಿ ಈ ಕರಡು ಮಸೂದೆಯ ಬಗ್ಗೆ ಚರ್ಚೆ ಆಗುತ್ತೆ. ಅಂದ್ರೆ ಏನೇನೆಲ್ಲ ಅಂಶಗಳಿರುತ್ತೆ ಈ ವಿಚಾರವಾಗಿ ಅನ್ನುವಂಥದ್ದು ಬಹಳಷ್ಟು ಕುತೂಹಲನ ಕೇಳಿಸಿದೆ. ಒಂದ್ ಕಡೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅವರು ಯಾವುದೇ ಬೇಡಿಕೆಗಳನ್ನ ಅಂದ್ರೆ ಕೇಂದ್ರ ಸರ್ಕಾರ ಎಷ್ಟೇ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ. ಹೀಗಾಗಿ ಈ ಮಸೂದೆಯ ಒಳಗಡೆ ಏನೆಲ್ಲ ಅಂಶ ಇರುತ್ತೆ, ಹೊಸ ಮಸೂದೆಯ ಒಳಗಡೆ ಏನೆಲ್ಲ ಅಂಶ ಇರುತ್ತೆ, ಎಷ್ಟೆಲ್ಲ ಕಠಿಣ ಕಾನೂನುಗಳನ್ನ ಕೇಂದ್ರ ಸರ್ಕಾರ ಇಲ್ಲಿ ಅಳವಡಿಸಿರುತ್ತೆ ಅನ್ನುವಂತಹದ್ದು ಬಹಳಷ್ಟು ಕುತೂಹಲನ ಕೆರಳಿಸಿರುವಂತಹದ್ದು. ಹೀಗಾಗಿ ಈಗ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿ ಕರಡಿಗೆ ಮಸೂದೆಗೆ ಓಕೆ ಅಂತ ಅಂದು ಮುಂದಿನ ಅಧಿವೇಶನದಲ್ಲಿ, ಈ ಅಧಿವೇಶನದಲ್ಲೇ ಸೋಮವಾರದಿಂದ ಮತ್ತೆ ಶುರು ಆಗುವಂತಹ ಅಧಿವೇಶನದಲ್ಲಿ ಆ ಬಿಲ್ ಅನ್ನ ಪಾಸ್ ಮಾಡ್ತೀವಿ, ಚರ್ಚೆ ಮಾಡ್ತೀವಿ ಅನ್ನುವಂಥದ್ದನ್ನು ಪ್ರಧಾನಿ ಹೇಳಿದ್ದಾರೆ. ಹೀಗಾಗಿ ಯಾವೆಲ್ಲ ಅಂಶಗಳಿರ್ತವೆ ಆ ಮಸೂದೆಯ ಕರಡಿನಲ್ಲಿ ಅನ್ನುವಂತಹದ್ದು ಬಹಳಷ್ಟು ಕುತೂಹಲ ಕೆರಳಿಸಿರುವಂತಹದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ವತಃ ಇದನ್ನ ಪ್ರಸ್ತಾಪವನ್ನ ಮಾಡಿದ್ದಾರೆ, ಹೇಳಿದ್ದಾರೆ ನಾವು ಈ ಹೊಸ ಮಸೂದೆಯನ್ನ ತರ್ತೀವಿ, ಹೊಸ ಕಾನೂನನ್ನ ತರ್ತೀವಿ, ಮುಂದೆ ಯಾವುದೇ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವಂತಹ ವಿಚಾರ ಕಂಡು ಬಂದಿದೆ ಅದರಲ್ಲಿ ಅಂತ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸುವಂತಹ ಕಾನೂನನ್ನ ಜಾರಿಗೆ ತರ್ತೀವಿ ಅನ್ನುವಂಥದ್ದನ್ನ ಮೋದಿಯೇ ಹೇಳಿರೋದ್ರಿಂದ ಈ ಕರಡಿನ ಬಗ್ಗೆ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಈ ಅಂಶವನ್ನ ವಿದ್ಯಾರ್ಥಿಗಳು ಒಪ್ಪಿಕೊಂಡು ಪ್ರತಿಭಟನೆಯನ್ನ ನಿಲ್ಲಿಸ್ತಾರ ಅಥವಾ ಇದರಿಂದ ವಿದ್ಯಾರ್ಥಿಗಳಿಗೆ ಮನವೊಲಿಸೋದಕ್ಕೆ ಕೇಂದ್ರ ಸರ್ಕಾರ ಎಲ್ಲದೂ ಒಂದ್ ಕಡೆ ವಿಫಲ ಆಗುತ್ತಾ? ಸಾಕಷ್ಟು ಕುತೂಹಲ ಕೆರಳಿಸಿರುವಂತಹದ್ದು. ಮಾಲ್ತೇಶ್. ಕರೆಕ್ಟ್. ಥ್ಯಾಂಕ್ ಯು ಹರೀಶ್. ಮಾತನಾಡ್ತೀನಿ ನಿಮ್ ಜೊತೆಗೆ ಇನ್ನತ್ರ ಸಂಗತಿಗೆ ಸಂಬಂಧಪಟ್ಟ ಹಾಗೆ.